ರಾಜ್ಯದಲ್ಲಿ 78,000 ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಎಂದ ಸಿಎಂ. ಬರ ಪರಿಸ್ಥಿತಿ ಎದುರಿಸಲು ನಾವು ಸಿದ್ಧ ಎಂದ ಡಿಕೆ. ಈ ನಾಲಾಯಕ ಗೃಹ ಸಚಿವ ಎಲ್ಲಿ ಮಲಗಿದ್ದಾನೆ ಅಂತ ಬಿವೈಬಿ ಕಿಡಿ. ಮಳೆಗೆ 8 ಸಂಪರ್ಕ ಸೇತುವೆಗಳು ಮುಳುಗಡೆ, ಬೆಳೆಗಳು ಜಲಾವೃತ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ 78,000 ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿ ಯಾವುದೇ ಅವ್ಯವಸ್ಥೆ ಆಗದಂತೆ ಕ್ರಮ ಕೈಗೊಂಡಿರುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಡವರಿಗೆ ನಿವೇಶನ ನೀಡಲು ಆಂದೋಲನದ ರೀತಿ ನೂತನ ಯೋಜನೆ ರೂಪಿಸ್ತಾ ಇದ್ದೀವಿ. ಪ್ರಜಾಸೇವೆ ಎಂದು ಹೊಸ ಇಲಾಖೆ ಆರಂಭಿಸಲಾಗಿದ್ದು, ಯಾರೇ ಅರ್ಜಿ ಕೊಟ್ಟರೂ ನ್ಯಾಯ ಒದಗಿಸುವ ಕೆಲಸ ಮಾಡಲಾಗುತ್ತೆ ಅಂದರು. ಅದಕ್ಕೆ ಭಾಳ ಸ್ಟ್ರಿಕ್ಟಾಗಿ ಎಕ್ಸಾಮಿನೇಷನ್ ಬರೆಯುವಾಗ ಪೇಪರು ಯಾವ ಕಾರಣಕ್ಕೂ ಕೂಡ ಎಲ್ಲೂ ಲೀಕ್ ಆಗಬಾರ್ದು, ಏನೂ ಆಗಬಾರ್ದು. ಅದಕ್ಕೆಲ್ಲ ಪ್ರತಿಯೊಂದು ರೂಮು ಕೂಡ ಅಲ್ಲಿ ಯಾರು ಕೂಡ ಕಾಪಿ ಮಾಡಿಕೊಂಡು ಮಾಡೋದು, ಏನಾದರೂ ಲೀಕ್ ಆಗೋದು, ಅದಕ್ಕೆಲ್ಲ ಕೂಡ ಕ್ಯಾಮ್ರಾಗಳನ್ನ CCTV ಕ್ಯಾಮ್ರಾಗಳನ್ನ ಅಳವಡಿಸ್ಬೇಕು. ಜಿಲ್ಲಾ ಅಧಿಕಾರಿಗಳೆಲ್ಲ ಕಂಪ್ಲೀಟ್ ಮಾನಿಟರ್ ಮಾಡಿಕೊಂಡು ರಾಜ್ಯದ ಎಲ್ಲ ಅಧಿಕಾರಿಗಳನ್ನ, ಆ ಜಿಲ್ಲೆಯಲ್ಲಿ ಯಾರಾದ್ರು ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಅವನ್ನ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಅವರಿಗೆ ತಿಳಿಸಿದ್ದೇನೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿರೋದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಜಲಾಶಯ, ಕೆರೆಗಳು ತುಂಬದೆ ರೈತರ ವ್ಯವಸಾಯ ಮಾಡಬೇಡಿ. ಜಲಾಶಯದ ನೀರನ್ನು ಕುಡಿಯೋ ಉದ್ದೇಶಕ್ಕೆ ಬಳಸಲು ಸೂಚನೆ ಕೊಟ್ಟಿದ್ದೀನಿ. ಆಲಮಟ್ಟಿ ಡ್ಯಾಂಗೆ ನೀರು ಬಂದಿರೋದು ಒಳ್ಳೆ ವಾತಾವರಣ. ಕುಡಿಯೋ ನೀರು ಪೂರೈಕೆಗೆ ಪ್ರತಿ ಜಿಲ್ಲೆಗೆ 1 ಕೋಟಿ ಅನುದಾನ ನೀಡಲಾಗಿದೆ. ಬೆಳೆ ವಿಮೆ ವಿಚಾರದಲ್ಲಿ ಕೇಂದ್ರದ ತಂಡಕ್ಕೆ ವೈಜ್ಞಾನಿಕ ವರದಿ ನೀಡಬೇಕು ಅಂತ ಸಿಎಂ ಹೇಳಿದ್ದಾರೆ. ನಾವು ನಮ್ಮ ಈ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಕೂಡ ಬಹಳ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಬಹಳ ಭೀಕರವಾದಂತಹ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ. ನಾನು ರೈತರು ಕೂಡ ನಾನು ಈಗಾಗಲೇ ಗಮನವನ್ನ ಸೆಳೆದಿದ್ದೇನೆ. ಈಗ ಯಾರು ಕೂಡ ಕೆರೆ ತುಂಬಿದೆ, ಡ್ಯಾಮ್ಗಳು ತುಂಬಿದೆ, ನೀವು ಯಾರು ವ್ಯವಸಾಯಕ್ಕೆ ಸಿದ್ಧತೆ ಮಾಡ್ಕೋಬೇಡಿ. ಅದು ಕೂಡ ನಾನು ಕೂಡ ತಿಳಿಸಿದ್ದೇನೆ. ಫ್ರೀಡಂ ಪಾರ್ಕ್ನಲ್ಲಿ ಉಮರ್ ಖಾಲಿದ್ ಪರ ಮಾತಾಡಿದ್ದಾರೆ. ಈ ನಾಲಾಯಕ್ ಗೃಹ ಸಚಿವ ಎಲ್ಲಿ ಮಲಗಿದ್ದಾನೆ ಅಂತ ಕೇಳಿ, ಅವ್ನು ಯಾರ್ರೀ ಪ್ರಿಯಾಂಕ್ ಖರ್ಗೆ, ಏನ್ ಮಾಡ್ತಿದ್ದಾನೆ, ಅವನಿಗೆ ತಾಕತ್ತು ದಮ್ಮು ಇದ್ರೆ ಏನ್ ನಡೀತಾ ಇದೆ ನೋಡ್ಲಿ ಅಂತ ಏಕವಚನದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಏನ್ ನಡೀತಾ ಇದೆ ನೋಡ್ಲಿ, ಬೆಂಕಿ ಹಚ್ಚಲು ಪ್ರಿಯಾಂಕ್ ನಂತವರು ಇಬ್ರು ಹುಟ್ಕೊಂಡ್ರೆ ಸಾಕು. ಪ್ರಿಯಾಂಕ್ ಉಗ್ರರು ಮತ್ತು ದೇಶದ್ರೋಹಿಗಳಿಗೆ ಗೃಹ ಸಚಿವರಲ್ಲ ಅಂತ ಕಿಡಿಕಾರಿದ್ದಾರೆ. ಅವನ್ಯಾರೇ ಪ್ರಿಯಾಂಕ ಖರ್ಗೆ, ಆ ಮನುಷ್ಯನಿಗೆ ಏನಾರ ತಾಕತ್ತಿದ್ರೆ ದಮ್ಮಿದ್ರೆ ಅಥವಾ ಬೆಂಗಳೂರಿನಲ್ಲಿ ಏನು ನಡೆದಿದೆ ನೋಡಲಿ. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಇವತ್ತು ಉಮರ್ ಖಾಲಿದ್ದು ಶಾರ್ಜಿಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ ನಾಲಾಯಕ್ ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾನೆ ಅವನು ಅದನ್ನು ಕೇಳಿ. ಇಂಥವ್ರನ್ನ ಹಿಡ್ಕೊಂಡು ಇವತ್ತು ಗೃಹ ಸಚಿವರು ಇಂಥ ಬೆಂಕಿ ಹತ್ತಕ್ಕಂಥ ಕೆಲಸಕ್ಕೆ ಇನ್ಯಾರು ಬೇಡ, ಪ್ರಿಯಾಂಕ ಖರ್ಗೆ ಅಂತವ್ರು ಇನ್ನೊಂದಿಬ್ರು ಹಿಡ್ಕೊಂಡ್ರೆ ಸಾಕಿ ದೇಶದಲ್ಲಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಇದರಿಂದ ಬೆಳಗಾವಿಯಲ್ಲಿ ಕೃಷ್ಣಾ ನದಿಗೆ 90,000 ಕ್ಯೂಸೆಕ್ ಒಳಹರಿವಿದ್ದು, ಚಿಕ್ಕೋಡಿಯ ಕಲ್ಲೋಳ, ಮಾಂಜರಿ, ಬಾವನ ಸೌಂದತ್ತಿ ಭಾಗದಲ್ಲಿ ಹೆಚ್ಚು ಹಾನಿಯಾಗಿದೆ. ಮೆಕ್ಕೆಜೋಳ, ಶೇಂಗಾ, ಉದ್ದು, ತೊಗರಿ, ಕಬ್ಬು ಬೆಳೆಗಳು ಜಲಾವೃತ ಆಗಿದೆ. ಕಳೆದ 15 ದಿನದ ಅವಧಿಯಲ್ಲಿ 2 ಬಾರಿ ಜಮೀನಿಗೆ ನೀರು ನುಗ್ಗಿದೆ. ಕಳೆದ ಬಾರಿ ನೀರು ನುಗ್ಗಿ ಮತ್ತೆ ಕಮ್ಮಿಯಾಗಿ ಬೆಳೆಗಳಿಗೆ ಅನುಕೂಲ ಆಗಿತ್ತು. ಈಗ ಮತ್ತೆ ನೀರು ನುಗ್ಗಿದ್ರಿಂದ ಬೆಳೆಗಳು ಕೊಳಿತಾ ಇವೆ. 3 ದಿನದಿಂದ 8 ಸಂಪರ್ಕ ಸೇತುವೆಗಳು ಮುಳುಗಿವೆ.